ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಅದೆಲ್ಲ ನಾನು ನೋಡ್ಕೊಳ್ತೀನಿ. ಆದ್ರೆ ನಮ್ಮ ಮೈನ್ ಡಾಕ್ಟ್ರು ಸ್ವಲ್ಪ ಸ್ಟ್ರಿಕ್ಟ್. ಅವ್ರ ಕಣ್ ತಪ್ಪಿಸಿ ಇದನ್ನೆಲ್ಲ ಮಾಡೋದು ಸ್ವಲ್ಪ ರಿಸ್ಕ್ ಆಗತ್ತೆ. ಅದೆಷ್ಟೇ ರಿಸ್ಕ್ ಆದ್ರೂ ಪರವಾಗಿಲ್ಲ, ಈ ಕೆಲಸ ಮಾಡಲೇಬೇಕು. ನೀನ್ ಕೇಳ್ದಷ್ಟು ಹಣ ಕೊಡ್ತೀನಿ, ಆದ್ರೆ ಈ ವಿಷಯ ನಮ್ಮಿಬ್ರಲ್ಲೇ ಇರಬೇಕು. ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಅಪ್ಪಿ ತಪ್ಪಿ ಈ ವಿಷಯ ಲೀಕ್ ಆಗಿ ನನ್ನ ಮನೆಯವ್ರ ಮುಂದೆ ನಾನ್ ತಲೆ ತಗ್ಸೋ ಹಾಗೆ ಮಾಡಿದ್ಯೋ, ಇಲ್ಲ, ಅಕ್ಕ ಹಾಗೆಲ್ಲ ನನ್ನ ಬಗ್ಗೆ ವಿಷಯನ ಲೀಕ್ ಮಾಡಲ್ಲ. ಆ ನಂಬಿಕೆ ನನಗಿದೆ. ಆದ್ರೆ ಈ ವಸುಂಧರನ ಅವಳು ಬ್ಲೈಂಡ್ ಆಗಿ ನಂಬ್ತಾ ಇದ್ದಾಳೆ. ಅಷ್ಟ್ರ ಮಟ್ಟಿಗೆ ಆ ವಸುಂಧರ ಅವಳ ಮೇಲೆ ಪ್ರಭಾವ ಬೀರ್ಬಿಟ್ಟಿದ್ದಾರೆ. ಅಪ್ಪಿ ತಪ್ಪಿ ಅವ್ರೇನಾದ್ರೂ ನನ್ ಬಗ್ಗೆ ಕೆತ್ಕಿ ಕೇಳ್ಬಿಟ್ರೆ, ಹಾಗೆ ಅಕ್ಕ ತನಗೆ ತಾನೇ ಗೊತ್ತಿಲ್ಲದೆ ನನ್ ವಿಷಯನ ಹೇಳ್ಬಿಟ್ರೆ, ನಾನ್ ಲಾಕ್ ಆಗ್ಬಿಡ್ತೀನಿ. ಆಗ ನನ್ನನ್ನು ಕಾಪಾಡ್ಕೊಳಕ್ಕಾಗಲ್ಲ, ಅಕ್ಕನ್ನೂ ಕಾಪಾಡ್ಕೊಳಕ್ಕಾಗಲ್ಲ. ಏನ್ ಮಾಡ್ಲಿ ಈಗ? ಅಯ್ಯೋ ಇಲ್ಲ ಮೇಡಮ್, ಆ ತರ ಖಂಡಿತ ಆಗೋದಿಲ್ಲ. ನೀವಿದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಾನ್ ತಲೆ ಕೆಡ್ಸ್ಕೊಳಲ್ಲ, ನೀನೇ ತಲೆ ಕೆಡ್ಸ್ಕೊಳ್ಬೇಕು. ಇಲ್ಲ ಅಂದ್ರೆ ಸಿಂಪಲ್, ಭವಾನಿ ಕತೆ ಮುಗಿಸೋದಕ್ಕೆ ನಿನಗ್ ಡೀಲ್ ಕೊಟ್ಟ ಹಾಗೆ ನಿನ್ ಕತೆ ಮುಗಿಸೋದಕ್ಕೆ ಇನ್ನೊಂದ್ ಸ್ವಲ್ಪ ಹಣ ಖರ್ಚಾಗತ್ತೆ ಅಷ್ಟೇ. ಆ ವಸುಂಧರ ಖಂಡಿತ ಏನಾದ್ರೂ ಪ್ಲಾನ್ ಮಾಡಿನೇ ಅಕ್ಕನ ಜೊತೆಲಿ ಕರ್ಕೊಂಡು ಹೋಗಿರೋದು. ಅವರು ಅಕ್ಕಂಗೇನೋ ಮಾಡ್ತಿದ್ದಾರೆ. ಒಳ್ಳೆ ಸಂದಿಗ್ಧ ಪರಿಸ್ಥಿತಿ ಆಯ್ತಲ್ಲ, ಯಾರಿಗ್ ಹೇಳೋದು ಅರ್ಥನೇ ಆಗ್ತಿಲ್ಲ. ನನಗೂ ಏನೂ ಮಾಡಕ್ಕಾಗ್ತಿಲ್ಲ. ಹೇಗಾದ್ರೂ ಮಾಡಿ ನಾನೇ ಅಕ್ಕನ ಕರ್ಕೊಂಡು ಹೋಗ್ಬೇಕಿತ್ತು. ಈಗ ವಸುಂಧರ ಅಲ್ಲಿ ಏನ್ ಪ್ಲಾನ್ ಮಾಡಿದಾರೋ ಏನೋ. ಇಂಥ ಕೇಸ್ಗಳಿಗೆಲ್ಲ ಪ್ಲಾನೇ ಬೇಡ ಮೇಡಮ್. ಡೆಲಿವರಿ ಟೈಮಲ್ಲಿ ಕಂಡೀಷನ್ ಕ್ರಿಟಿಕಲ್ ಆಗಿ ಹೋಗ್ಬಿಟ್ರು ಅಂದ್ರೆ ಮುಗೀತು, ಯಾರಿಗೂ ಡೌಟ್ ಬರಲ್ಲ. ಅದಕ್ಕೆ ಬೇಕಿರೋ ಮೆಡಿಸಿನ್ ಎಲ್ಲ ನನಗೆ ಗೊತ್ತು. ನಮ್ಮ ಮೇನ್ ಡಾಕ್ಟ್ರಿಗೂ ಡೌಟ್ ಬರಲ್ಲ. ಆರ್ ಯು ಶೋರ್? ಎಸ್ ಮ್ಯಾಮ್. ಗುಡ್, ದೆನ್ ಗೋ ಅಹೆಡ್. ಅವಳನ್ನ ಚೆಕ್ ಮಾಡ್ತಾ ಇರಿ, ನಾನು ಬರ್ತೀನಿ. ಓಕೆ ಮ್ಯಾಮ್. ಹಾಯ್ ಭವಾನಿ. ಹಾಯ್ ಡಾಕ್ಟರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮಲ್ಕೊಳ್ಳಿ, ಚೆಕ್ ಮಾಡ್ತೀನಿ. ಏನ್ ಪೈನ್ ಏನಿಲ್ಲ ಅಲ್ವಾ? ಇಲ್ಲ. ಡಾಕ್ಟರ್. ಎಸ್ ಮ್ಯಾಮ್. ಹೇಗಿದ್ದಾಳೆ ಮಗು? ಓಕೆನಾ? ನಥಿಂಗ್ ಟು ವರಿ ಮ್ಯಾಮ್. ನಿಮ್ಮ ಮೊಮ್ಮಗು ಆರಾಮಾಗಿದೆ. 100% ನಾರ್ಮಲ್ ಡೆಲಿವರಿನ ಆಗತ್ತೆ ಇವರಿಗೆ. ಓಹ್, ಥ್ಯಾಂಕ್ಸ್ ಡಾಕ್ಟರ್. ಬಟ್ ನಿಮಗೆ ಕೊಟ್ಟಿರೋ ಡೆಲಿವರಿ ಡೇಟಲ್ಲಿ 1-2 ದಿನ ಹೆಚ್ಚು ಕಡಿಮೆ ಆಗಬಹುದು. ಸಮ್ಟೈಮ್ ಇಟ್ಸ್ ಹ್ಯಾಪನ್ಸ್. ದಟ್ಸ್ ಓಕೆ. ಇನ್ಮೇಲೆ ನೀವು ಇವರನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಇವ್ರ ಸುತ್ತಮುತ್ತ ಒಳ್ಳೆ ಪಾಸಿಟಿವ್ ವಾತಾವರಣ ಇರಬೇಕು. ಇಂಥ ಟೈಮಲ್ಲಿ ಅವ್ರು ನರ್ವಸ್ ಆಗೋದು ಕಾಮನ್. ನೀವು ಅವ್ರಿಗೆ ಧೈರ್ಯ ತುಂಬಬೇಕು. ಮತ್ತೆ ಫುಡ್ಡಿನ ವಿಷಯದಲ್ಲಿ ನಾವು ಕೊಟ್ಟಿರೋ ಚಾರ್ಟ್ನೇ ಫಾಲೋ ಮಾಡಬೇಕು. ಜೊತೆಗೆ ಅವ್ರೇನಾದ್ರೂ ತಿನ್ಬೇಕು ಅಂತ ಆಸೆ ಪಟ್ರೆ ಅದನ್ನು ಕೊಡಿ, ನೋ ಪ್ರಾಬ್ಲಮ್.
ಆದಷ್ಟು ಅವರನ್ನ ಖುಷಿಯಾಗಿ ನೋಡ್ಕೊಳ್ಳಿ. ಶೋರ್. ನಾನೊಬ್ರು ಕೇರ್ ಟೇಕರ್ನ ಅರೇಂಜ್ ಮಾಡ್ತೀನಿ. ಸದ್ಯಕ್ಕೆ ಏನೂ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಹಾಗೇನಾದ್ರೂ ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಸರಿ. ಛೇ, ಭವಾನಿ ಅಕ್ಕ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಹಾ, ಡೆಫಿನೆಟ್ಲಿ ಡಾಕ್ಟರ್. ನೀವು ಹೇಳ್ದ ಹಾಗೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ತೀನಿ. ಖುಷಿಯಾಗಿರೋ ತರ ನೋಡ್ಕೊಳ್ತೀನಿ. ಭವಾನಿ, ಇಂಥ ಅತ್ತೆ ಪಡೆಯೋದಿಕ್ಕೆ ನೀನ್ ಪುಣ್ಯ ಮಾಡಿದ್ದೆ. ಹೊರಡೋಣವಾ? ಭವಾನಿ, ನಾನು ಡಾಕ್ಟರ್ ಹತ್ರ ಹೋಗಿ ಫೈಲ್ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ. ನೀನ್ ನಿಧಾನಕ್ಕೆ ಎದ್ಬಿಟ್ ಬಾ. ಬನ್ನಿ ಡಾಕ್ಟರ್. ಏನ್ ಸಿಂಧು? ಹಲೋ ಅಕ್ಕ, ಯಾಕೆ ನೀನ್ ಫೋನ್ ತೆಗಿತಿಲ್ಲ? ಡಾಕ್ಟರ್ ಚೆಕ್ ಮಾಡ್ತಿದ್ರು, ಅದಕ್ಕೆ ರಿಸೀವ್ ಮಾಡಕ್ ಆಗ್ಲಿಲ್ಲ. ಸರಿ, ಡಾಕ್ಟರ್ ಏನ್ ಹೇಳಿದ್ರು? ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಮಗು ಆರಾಮಾಗಿದೆ, ಆದಷ್ಟು ನಾರ್ಮಲ್ ಡೆಲಿವರಿನೇ ಆಗತ್ತೆ ಅಂತ ಹೇಳಿದ್ರು. ಓ ಹೌದಾ? ಅ, ಆಮೇಲೆ? ಸಿಂಧು, ಅತ್ತೆ ಇಲ್ಲೇ ಮುಂದೆ ಹೋಗ್ತಾ ಇದ್ದಾರೆ, ಸರಿಯಾಗಿ ಮಾತಾಡೋದಕ್ಕಾಗಲ್ಲ. ಏನಾದ್ರೂ ಇದ್ರೆ ಮನೆಗ್ ಬಂದ್ಮೇಲೆ ಮಾತಾಡೋಣ ಬಿಡು. ಹೊರಡ್ತಾ ಇದೀವಿ, ಇನ್ನು ಅರ್ಧ ಗಂಟೆಲಿ ಬರ್ತೀವಿ. ಬಾಯ್. ಹಲೋ ಅಕ್ಕ.